ಅವೈಜ್ಞಾನಿಕ ಹಂಪ್ಸ್ನಿಂದ ಸರಣಿ ಅನಾಹುತಗಳಾಗ್ತಾ ಇದೆ ಅನ್ನೋದನ್ನ ನಿಮ್ಮ ಪಬ್ಲಿಕ್ ಟಿವಿ ಸ್ಟೋರಿಯನ್ನ ಬ್ರೇಕ್ ಮಾಡಿತ್ತು ಹಾಗೂ ವಿಸ್ತೃತವಾಗಿ ವರದಿ ಮಾಡಿತ್ತು. ಈಗ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಹಂಪ್ಸನ್ನ ತೆರವುಗೊಳಿಸೋದಕ್ಕೆ ಮುಂದಾಗಲಾಗಿದೆ. ಅವೈಜ್ಞಾನಿಕ ಹಂಪ್ಸ್ ನಿರ್ಮಾಣ ಮಾಡಿದಂತಹ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅದನ್ನ ಪೂರ್ತಿಯಾಗಿ ತೆಗೆದೇ ಬಿಟ್ಟಿದ್ದಾರೆ. ಮಂಡ್ಯದ ವಿಸಿ ಫಾಂಗೇಟ್ ಬಳಿ ಹಂಪ್ಸ್ನಿಂದ ಸರಣಿ ಅಪಘಾತಗಳಾಗ್ತಾ ಇತ್ತು. ಇನ್ಫ್ಯಾಕ್ಟ್ ಒಬ್ಬ ಯುವಕ ಕೂಡ ಬಲಿಯಾಗಿದ್ದ. ಬಟ್ ಅವೈಜ್ಞಾನಿಕ ಹಂಸನ್ನ ಸರಿಪಡಿಸೋ ಬದಲು ಅಲ್ಲಿ ಹಂಸೆ ಬೇಡ ಅಂತ ಕಿತ್ತು ಹಾಕಿರೋದು ಕೂಡ ಈಗ ವ್ಯಾಪಕ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಹಂಸ ಏನಕ್ಕೆ ಮಾಡ್ತಾರೆ? ಸ್ಪೀಡ್ ಕಂಟ್ರೋಲಿಂಗ್ ಮಾಡ್ತಾರೆ. ಬಟ್ ಇಷ್ಟು ಬಿಡ್ತು ಇಷ್ಟು ಹೈಟಲ್ಲಿ ಮಾಡಿರಬೇಕು ಮತ್ತು ಚೂಪಾಗಿರಬಾರ್ದು ಅಂತ ಒಂದಷ್ಟು ರೆಗ್ಯುಲೇಷನ್ಸ್ ಇರ್ತಾವೆ. ಅದು ಯಾವುದೂ ಇಲ್ಲಿ ಫಾಲೋ ಆಗಿರಲಿಲ್ಲ. ಯಾವಾಗ ಈ ಆಕ್ಸಿಡೆಂಟ್ಗಳು ಕಂಪ್ಲೇಂಟ್ ಆಯಿತು ಮತ್ತು ಆಕ್ರೋಶ ವ್ಯಕ್ತ ಆಯಿತು, ಹಂಸೆ ಬೇಡ ಅಂತ ಗೋಜಿಗೆ ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಸರಿಪಡಿಸ್ಬೋದಾಗಿತ್ತು. ಅಲ್ಲಾಗಿದ್ದಂತಹ ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಅವಕಾಶ ಇದ್ರೂ ಕೂಡ ಅದನ್ನು ಮಾಡಿಲ್ಲ ಯಾಕೆ ಅನ್ನೋದು ಜನರ ಪ್ರಶ್ನೆಯಾಗಿ ಉಳಿತಾ ಇದೆ. ಒಂದು ಮಾಡಿ ಅಂತ ಹೇಳಿದ್ರೆ ಇನ್ನೊಂದು ಮಾಡಿಬಿಟ್ಟು ಸುದ್ದಿಯಲ್ಲಿರ್ತಾರೆ ಅಧಿಕಾರಿಗಳು. ಅಪಘಾತಗಳನ್ನು ತಡೆಯುವ ನಿಟ್ಟಿನಲ್ಲಿ ಹಂಪ್ಗಳನ್ನು ನಿರ್ಮಾಣ ಮಾಡಿ ಅಂತೇಳಿ ಕೂಡ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಜನಸಾಮಾನ್ಯರು ಕೇಳಿಕೊಂಡಿದ್ರು. ಅದರಂತೆ ಮಂಡ್ಯದ ವಿಸಿ ಫಾರ್ಮ್ ಗೇಟ್ ಬಳಿ ಅಧಿಕಾರಿಗಳು ಒಂದು ಹಂಪನ್ನು ಕೂಡ ನಿರ್ಮಾಣ ಮಾಡಿದ್ರು. ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾದಂಥ ಹಂಪನ್ನು ನಿರ್ಮಾಣ ಮಾಡಿದ್ರು. ಇದರಿಂದಾಗಿ ಯುವಕನ ಪ್ರಾಣವೂ ಕೂಡ ಹೋಗಿತ್ತು. ಇದೀಗ ಪಬ್ಲಿಕ್ ಟಿವಿ ಅದರ ಬಗ್ಗೆ ವಿಸ್ತೃತ ವರದಿಯ ಮಾಡಿದ ಬೆನ್ನಲ್ಲೇ ಇದೀಗ ಆ ಹಂಪನ್ನು ರಿಮೂವ್ ಮಾಡಲಾಗಿದೆ. ಇದರಿಂದಾಗಿ ಮತ್ತೊಂದು ಎಡವಟ್ಟನ್ನು ಪ್ರಾಧಿಕಾರ ಮಾಡಿಕೊಂಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಂಡ್ಯದ ವಿಸಿ ಫಾರ್ಮ್ ಗೇಟ್ ಬಳಿ ಇರುವಂತಹ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಮೊದಲು ಒಂದು ಹಂಪ್ ಇತ್ತು, ಅಂದರೆ ಅವೈಜ್ಞಾನಿಕ ಹಂಪನ್ನು ನಿರ್ಮಾಣ ಮಾಡಿದ್ರು. ಇದರಿಂದಾಗಿ ಕಳೆದ ಶುಕ್ರವಾರ ರೋಹಿತ್ ಎಂಬ ಯುವಕ ಸಾವನ್ನಪ್ಪಿದ್ದ. ಇದರಿಂದಾಗಿ ಸ್ಥಳೀಯ ಅವೈಜ್ಞಾನಿಕ ಹಂಪಿನಿಂದಾಗಿ ಹಲವು ಅಪಘಾತಗಳು ಜರುಗ್ತಾ ಇದ್ದಾವೆ, ಪ್ರಾಣಗಳು ಹೋಗ್ತಾ ಇದೆ ಅಂತೇಳಿ ಕೂಡ ಪಬ್ಲಿಕ್ ಟಿವಿ ಭಾನುವಾರ ಅಷ್ಟೇ ಕೂಡ ವಿಸ್ತೃತ ವರದಿಯನ್ನ ಮಾಡಿತ್ತು. ಅಂದರೆ ಅವೈಜ್ಞಾನಿಕ ಹಂಪ್ ಅಂದರೆ ಅತಿಯಾದ ಎತ್ತರದಲ್ಲಿ ಈ ಒಂದು ಹಂಪಿತ್ತು, ಜೊತೆಗೆ ಯಾವುದೇ ರೀತಿಯಂಥ ವೈಟ್ ಟ್ಯಾಪಿಂಗ್ ಕೂಡ ಮಾಡಿರಲಿಲ್ಲ. ಅದರಿಂದಾಗಿ ಬರುವಂತಹ ವಾಹನ ಸವಾರರಿಗೆ ಇಲ್ಲಿದ್ದಂಥ ಹಂಪ್ ಕಾಣ್ತಾ ಇರಲಿಲ್ಲ. ಅದರಿಂದಾಗಿ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇತ್ತು. ಅದರಿಂದಾಗಿ ಪಬ್ಲಿಕ್ ಟಿವಿ ಬಗ್ಗೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಅಂದರೆ ಇಲ್ಲಿರುವಂಥ ಹಂಪನ್ನು ಸರಿಪಡಿಸಬೇಕು, ವೈಜ್ಞಾನಿಕ ರೀತಿಯಲ್ಲಿ ಹಂಪನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಆದರೆ ಇದೀಗ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅವೈಜ್ಞಾನಿಕ ಹಂಪನ್ನು ಸರಿಪಡಿಸುವ ಬದಲು ಅಲ್ಲಿದ್ದಂಥ ಹಂಪನ್ನೇ ಕೂಡ ತೆರವು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬರುವಂಥ ವಾಹನಗಳೆಲ್ಲವೂ ಕೂಡ ವೇಗದ ಮಿತಿಯಲ್ಲಿರುವಂಥದ್ದು, ಯಾವೂ ಕೂಡ ಇಲ್ಲಿಗೆ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕಂಟ್ರೋಲ್ಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅಂದರೆ ಇಲ್ಲಿನ ಜನಸಾಮಾನ್ಯರು ಇಲ್ಲಿ ಹಂಪನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕೂಡ ಆಗ್ರಹವನ್ನು ಮಾಡಿದರು. ಆದರೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕೇವಲ ನೆಪ ಮಾತ್ರಕ್ಕಷ್ಟೇ ಕೂಡ ಅವೈಜ್ಞಾನಿಕ ಹಂಪನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇತ್ತು. ಇದೀಗ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇಲ್ಲಿ ವೈಜ್ಞಾನಿಕ ಹಂಪನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಆದರೆ ಅಧಿಕಾರಿಗಳು ಕೇವಲ ನೆಪ ಮಾತ್ರಕ್ಕಷ್ಟೇ ಕೂಡ ಇಲ್ಲಿದ್ದಂಥ ಹಂಪನ್ನು ರಿಮೂವ್ ಮಾಡಿದ್ದಾರೆ. ಆದರೆ ಮತ್ತೊಂದು ವೈಜ್ಞಾನಿಕ ಹಂಪನ್ನು ಮಾಡೋ ನಿಟ್ಟಿನಲ್ಲಿ ಕೂಡ ಎಡರುವಂಥದ್ದು, ಒಂದು ರೀತಿಯಾಗಿ ಎಡವಟ್ಟನೆ ಕೂಡ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಮತ್ತಷ್ಟು ಅಪಘಾತಗಳ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಯಾಕಂತಂದರೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ವಿಸಿ ಫಾರ್ಮ್ ಗೇಟ್ ಇದೆ. ಬರುವಂಥ ವಾಹನ ಸವಾರರೆಲ್ಲರೂ ಕೂಡ ಮತ್ತೊಂದು ರಸ್ತೆಯಲ್ಲಿ ಬಂದಾಗ ಒಂದಷ್ಟು ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತದೆ. ಯಾಕಂದರೆ ಇಲ್ಲಿ ಹೋಗುವಂಥ ವೆಹಿಕಲ್ ಎಲ್ಲವೂ ಕೂಡ ಓವರ್ ಸ್ಪೀಡಲ್ಲಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪಕ್ಕದಲ್ಲಿ ಬರುವಂಥ ಬೈಕ್ ಸವಾರರು ಅಕ್ಕಪಕ್ಕದಲ್ಲಿ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ವೇಗವಾಗಿ ಹೋದಂಥ ವಾಹನಗಳೆಲ್ಲವೂ ಕೂಡ ಆ ವಾಹನಗಳಿಗೆ ಡಿಕ್ಕಿ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಸ್ಥಳದಲ್ಲಿ ಹಂಪನ್ನು, ವೈಜ್ಞಾನಿಕ ಹಂಪನ್ನು ಇಲ್ಲಿ ಮಾಡಬೇಕಾದಂಥ ಜವಾಬ್ದಾರಿ ಅಧಿಕಾರಿಗಳಿಗೆ ಇರಬೇಕಾಗಿತ್ತು. ಆದರೆ ಇದ್ಯಾವುದೇ ರೀತಿಯ ಹಂಪನ್ನು ನಿರ್ಮಾಣ ಮಾಡದೆ ಹಂಪನ್ನೇ ಕೂಡ ರಿಮೂವ್ ಮಾಡಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಎಷ್ಟು ವೇಗವಾಗಿ ವೆಹಿಕಲ್ಗಳು ಬರ್ತಾ ಇದ್ದಾವೆ, ಇವನ್ನ ಕಂಟ್ರೋಲ್ ಮಾಡುವ ದೃಷ್ಟಿಯಿಂದ ಕೂಡ ಇಲ್ಲಿ ಹಂಪನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳು ಇದೀಗ ಇಲ್ಲಿದ್ದಂತಹ ಅವೈಜ್ಞಾನಿಕ ಹಂಪನ್ನು ಕಿತ್ತಾಕಿದ್ದಾರೆ. ವೈಜ್ಞಾನಿಕ ಹಂಪನ್ನು ಮಾಡೋ ನಿಟ್ಟಿನಲ್ಲಿ ಫೇಲ್ಯೂರ್ ಆಗಿರುವಂಥದ್ದು. ಈ ಒಂದು ಎಡವಟ್ಟಿನಿಂದಾಗಿ ಅಮಾಯಕರ ಜೀವ ಹೋಗುವಂಥ ಸಾಧ್ಯತೆ ಕೂಡ ಮತ್ತಷ್ಟು ಇರುವಂಥದ್ದು. ಈಗಲಾದರೂ ಕೂಡ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇಲ್ಲಿ ವೈಜ್ಞಾನಿಕ ಹಂಪನ್ನು ನಿರ್ಮಾಣ ಮಾಡಿ ಅಪಘಾತಗಳನ್ನ ತಡೆಗಟ್ತಾರೆ ಅನ್ನೋ ನಿಟ್ಟಿನಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಅನ್ಸೈಂಟಿಫಿಕ್ ಹಂಪ್ ಹಾಕಿದ್ದೀರಪ್ಪ, ಆಕ್ಸಿಡೆಂಟ್ ಆಗ್ತಾ ಇದೆ, ಜನ ಸಾಯ್ತಾ ಇದ್ದಾರೆ, ಸರಿಪಡಿಸಿ ಅಂದರೆ ಇರೋದನ್ನೇ ಕಿತ್ತಾಕ್ಬಿಟ್ಟು ಅನುಭವಿಸಿ ಅಂತ ಬಿಟ್ಟಿದ್ದಾರೆ. ಅಥವಾ ಇನ್ನು ಮುಂದಕ್ಕಾದರೂ ಸೈಂಟಿಫಿಕ್ ಆಗಿ ಹಂಪ್ಸ್ ಹಾಕ್ತಾರಾ? ಅದೆಲ್ಲ ರೂಲ್ಸ್ ಇದೆ. ಹಂಪ್ ಹಾಕೋದಕ್ಕೆ ಎಷ್ಟು ಹೈಟ್ಗೆ ಹಾಕಬೇಕು, ಎಷ್ಟು ಬಿಡ್ತಿಗೆ ಹಾಕಬೇಕು, ಎಲ್ಲ ರೀತಿ ರೂಲ್ಸ್ ಇದೆ. ಈ ಹೆದ್ದಾರಿ ಪ್ರಾಧಿಕಾರದವ್ರಿಗೆ ನಾವು ಅದನ್ನು ಹೇಳ್ಕೊಡ್ಬೇಕಾ?
ಅದಷ್ಟನ್ನು ಮಾಡೋಕ್ಕಾಗಲ್ವಾ, ನೋಡೋಣ ಏನಾಗುತ್ತೆ ಅಂತ.